Namaste, this is Dr. Veena, Assistant Professor, Department of Political Science, Government Arts College, ಬೆಂಗಳೂರು. ನನ್ನ ಹೆಸರು ಡಾಕ್ಟರ್ ವೀಣಾ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಕಲಾ ಕಾಲೇಜು, ಬೆಂಗಳೂರು. In today's session, I am going to take up about the importance of political science. ಇಂದಿನ ಸೆಷನ್ನಲ್ಲಿ ರಾಜ್ಯಶಾಸ್ತ್ರದ ಮಹತ್ವವನ್ನು ಕುರಿತು ಚರ್ಚೆ ಮಾಡೋಣ. ಅದರ ಬಗ್ಗೆ ನಿಮ್ಗೆ ಅರ್ಥ ಮಾಡಿಸತಕ್ಕಂಥ ಒಂದು ಪ್ರಯತ್ನ. ಇದಕ್ಕಿಂತ ಹಿಂದೆ ನಾನು ಯಾವ ಒಂದು ಸೆಷನ್ನಲ್ಲಿ ಮಾತಾಡಿದ್ವಿ, ಅದರ ಬಗ್ಗೆ ಯಾವುದರ ಬಗ್ಗೆ ತಿಳ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಝಲಕ್. ಇಟ್ ಈಸ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಮೀನಿಂಗ್, ಸ್ಕೋಪ್ ಆ್ಯಂಡ್ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್. ಸೊ ಅದರ ಮುಖಾಂತರ ಹೇಗೆ ನಾವು ರಾಜ್ಯಶಾಸ್ತ್ರದ ಮಹತ್ವವನ್ನು ತಿಳ್ಕೊಳ್ಬೋದು ಅನ್ನೋದನ್ನು ನಾವು ನೋಡೋಣ. So we have already understood about the meaning, nature and scope of political science. So in today's session we are going to learn about the significance of political science. Why it is important? Political science today, it covers a comprehensive range of issues and it has become dynamic in character. ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ಬರೀ ರಾಜ್ಯ ಮತ್ತು ಸರ್ಕಾರ ಅಷ್ಟೇ ಅಲ್ಲ, ಬೇರೆ ಬೇರೆ ಭಿನ್ನವಾಗಿರತಕ್ಕಂಥ ಹಲವಾರು ಕಾನ್ಸೆಪ್ಟ್ಸ್ ಬಗ್ಗೆ, ಇಶ್ಯೂಸ್ ಬಗ್ಗೆ ಸಹ ಇದು ಅಧ್ಯಯನವನ್ನು ಮಾಡುತ್ತೆ. Political science deals with each and every aspect of the state and government in relation to their past, present and also focuses upon the probable developments in the future. ರಾಜ್ಯಶಾಸ್ತ್ರ ಇವತ್ತಿನ ದಿನ ಪ್ರತಿಯೊಂದು ಆಸ್ಪೆಕ್ಟ್, ಮನುಷ್ಯನ ಎಲ್ಲ ಆಸ್ಪೆಕ್ಟ್ಸ್ ಅಂತಲೂ ನಾವು ಹೇಳ್ಬೋದು, ರಾಜ್ಯದ ಆಸ್ಪೆಕ್ಟ್ಸ್ ಅಂತಲೂ ಕರೀಬೋದು. ವಾಟ್ ಆರ್ ದ ಆಸ್ಪೆಕ್ಟ್ಸ್? ಇಟ್ ಈಸ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್, ಕಲ್ಚರಲ್ ಆಸ್ಪೆಕ್ಟ್ಸ್. ಆಲ್ ದ ಆಸ್ಪೆಕ್ಟ್ಸ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಬಿನ್ ಡೆಲ್ಟ್ ಇನ್ ಪೊಲಿಟಿಕಲ್ ಸೈನ್ಸ್. ಅದರ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಹೌ ವಿ ಹ್ಯಾವ್ ಟು ಬಿ ಇನ್ ಫ್ಯೂಚರ್ ವಿ ಹ್ಯಾವ್ ಲರ್ನ್ಡ್ ಇನ್ ದಿ scope of political science, and where how the entire subject has been extended to other areas also we have learned in the previous session. And today's topic is about the importance of political science. So importance of political science, ರಾಜ್ಯಶಾಸ್ತ್ರದ ಮಹತ್ವ ಎಂದರೆ ಏನು, ಮಹತ್ವ ಯಾವ ಕಾರಣಕ್ಕಾಗಿ ಇದು ಪಡೆದುಕೊಂಡಿದೆ ಅನ್ನೋದನ್ನು ನಾವು ಸೆಷನ್ನಲ್ಲಿ ನೋಡ್ತಾ ಹೋಗ್ತೀವಿ. The importance of political science is described by George Bernard. He says that political science is the science by which alone civilization can be saved. ರಾಜ್ಯಶಾಸ್ತ್ರಜ್ಞರು ಆಗಿರತಕ್ಕಂಥ ಜಾರ್ಜ್ ಬರ್ನಾರ್ಡ್ ಅವರ ಪ್ರಕಾರ ರಾಜ್ಯಶಾಸ್ತ್ರ ಅನ್ನೋದು ಒಂದು ವಿಜ್ಞಾನ. ಈ ವಿಜ್ಞಾನದ ಮುಖಾಂತರ ನಾವು ಸಿವಿಲೈಸೇಷನ್, ನಾಗರಿಕತೆಯನ್ನು ಉಳಿಸಬಹುದು ಅಂತ ಅವರು ಹೇಳ್ತಾರೆ. So the study of political science provides education in citizenship. ರಾಜ್ಯಶಾಸ್ತ್ರ ಅನ್ನೋದು ಈ ಸಿಟಿಸನ್ಶಿಪ್ಪನ್ನು ಸಹ ಸಿಟಿಸನ್ಶಿಪ್ನ ಬಗ್ಗೆ ಒಂದು ಎಜುಕೇಷನನ್ನು ಕೊಡುತ್ತೆ. ಸೊ ವಾಟ್ ಈಸ್ ಸಿಟಿಸನ್ಶಿಪ್? ಹೌ ಡು ವಿ ಗೆಟ್ ಅವರ್ ಸಿಟಿಸನ್ಶಿಪ್? ಆಸ್ ವಿ ನೋ ದಟ್ ವಿ ಗೆಟ್ ಅವರ್ ಸಿಟಿಸನ್ಶಿಪ್ ಬೈ ಬರ್ತ್. ಸಿಟಿಸನ್ಶಿಪ್ ಅನ್ನೋದು ನಮಗೆ ಹೇಗೆ ಸಿಗುತ್ತೆ? ನಾವು ಈ ನಮ್ಮ ಬರ್ತ್ನ ಮುಖಾಂತರ ನಮಗೆ ಸಿಟಿಸನ್ಶಿಪ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅದರ ಕಂಪ್ಲೀಟ್ ಶಿಕ್ಷಣವನ್ನು ನಮಗೆ ರಾಜ್ಯಶಾಸ್ತ್ರ ಅನ್ನೋದು ಒದಗಿಸಿ ಕೊಡ್ತಾ ಹೋಗುತ್ತೆ. ಅದನ್ನು ಅಧ್ಯಯನವನ್ನು ಮಾಡೋದರ ಮುಖಾಂತರ ಪೌರತ್ವ ಅನ್ನೋದು ನಮಗೆ ಹೇಗೆ ಸಿಗುತ್ತೆ, ಪೌರತ್ವದ ಮಹತ್ವವೇನು, ಪೌರತ್ವ ಯಾವ ಕಾರಣಕ್ಕಾಗಿ ನಮಗೆ ಬೇಕಾಗಿದೆ, ಪಡೆದುಕೊಳ್ಳತಕ್ಕಂಥ ಅರ್ಹತೆಗಳು ಏನಿರಬೇಕು ಪಡೆದುಕೊಳ್ಳುವುದಕ್ಕೆ, ಎಲ್ಲದರ ಒಂದು ಶಿಕ್ಷಣವನ್ನು ರಾಜ್ಯಶಾಸ್ತ್ರ ನಮಗೆ ಕೊಡ್ತಾ ಹೋಗುತ್ತೆ. It also helps us to understand the evolution of the state, existence of state, formation of government, powers, functions of the government. ರಾಜ್ಯಶಾಸ್ತ್ರ ನಮಗೆ ಬೇರೆ ಯಾವ ಕಾರಣಗಳಿಂದ ಮಹತ್ವ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ರಾಜ್ಯದ ಉಗಮ ಅನ್ನೋದು ಹೇಗೆ ಆಯಿತು, ಎಕ್ಸಿಸ್ಟೆನ್ಸ್ ಅದು ಹೇಗೆ ಚಾಲನೆಗೆ ಬಂತು, ರಾಜ್ಯ ಅನ್ನತಕ್ಕಂಥದ್ದು ಹೇಗೆ ಚಾಲನೆಗೆ ಬಂತು, ಸರ್ಕಾರದ ರಚನೆ ಅನ್ನೋದು ಹೇಗೆ ಆಗ್ತಾ ಇದೆ, ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳು ಏನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ ಕಾರಣಕ್ಕೂ ಸಹ ರಾಜ್ಯಶಾಸ್ತ್ರ ನಮಗೆ ಬಹಳ ಮಹತ್ವ ಅಂತ ಅಂದ್ಕೊಳ್ಳುತ್ತೆ. ವೈ ದ ಪೊಲಿಟಿಕಲ್ ಸೈನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್? The political science is important because it helps us to understand the evolution of the state, how the state has been evoluted,
and how it has been originated, what is the importance of the existence of the state, what happens in the absence of the state, and also how the entire government has been formed, what are the powers and functions of the government, has been totally learned, and we able to understand only through the study of political science. It provides knowledge of actual working of the government. ಇವತ್ತಿನ ಸರ್ಕಾರದ ಕೆಲಸ ಹೇಗೆ ಮಾಡ್ತಾ ಇದೆ, ಅಂದರೆ ಸರ್ಕಾರದ ಕಾರ್ಯಗಳ ಬಗ್ಗೆ ಜ್ಞಾನವನ್ನು ಇದು ನಮಗೆ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ಸೆಕ್ಯೂರಿಂಗ್ ಡೆವಲಪ್ಮೆಂಟಲ್ ಗೋಲ್ಸ್. ಅಭಿವೃದ್ಧಿಯ ಮಂತ್ರವನ್ನು ಸಹ ನಾವಿಲ್ಲಿ ಅಭಿವೃದ್ಧಿ ಹೇಗೆ ಆಗಬೇಕು, ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿದಾಗ ಯಾವ ಗುರಿಗಳನ್ನು ನಿಗದಿಪಡಿಸ್ಕೊಳ್ಳಬೇಕು ಸರ್ಕಾರ, ಅದರ ಬಗ್ಗೆ ನಮಗೆ ಇದು ತಿಳಿಸ್ಕೊಡ್ತಾ ಹೋಗುತ್ತೆ. ಇದು ಅಂತ ಹೇಳಿದಾಗ ಇಟ್ ಈಸ್ ಅಫ್ಕೋರ್ಸ್ ಪೊಲಿಟಿಕಲ್ ಸೈನ್ಸ್. ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ಸ್ ಅಸ್ ಅನ್ ನಾಲೆಡ್ಜ್ ಅಬೌಟ್ the actual working, what are the powers, what are the functions of the government, and also it fixes the goals of the government too towards the development. So it also helps us in many ways. Why it is important, ಯಾಕೆ ಬೇರೆ ಬೇರೆ ಯಾವ್ಯಾವ ಕಾರಣಗಳಿಂದ ನಮಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ, ಆ್ಯಂಡ್ ವೈ ವಿ ಹ್ಯಾವ್ ಟು ಸ್ಟಡಿ ಪೊಲಿಟಿಕಲ್ ಸೈನ್ಸ್, ಯಾವ ಕಾರಣಕ್ಕೆ ಇದು ಯಾವ ಪಾತ್ರವನ್ನು ವಹಿಸುತ್ತೆ. There might be a question for you people here. What is political science? Explain the importance of political science. This is very, very important. How to write? So the political science is important to us. It helps us to analyze the different forms of the government. As in the previous session I have mentioned about the different forms of the government. It might be about the parliamentary form of the government, presidential form of the government, democratic form of the government, unitary form of the government, federal form of the government, are the different other types of the government also, like aristocracy, anarchy, and also diplomatic relations, what we find in democracy, dictatorship, monarchical states, etc. So what are the aims and objectives of these forms of the government? Because each and every state has its own forms of the government depending upon the political, social and economic situations, the social situations, the causes, the factors, whatever it is prevailing in the society. Based on that they form their own governments. Like in India we have the democratic form of the government. ಫಸ್ಟ್ ಸೆಷನ್ನಲ್ಲಿ ನಾನು ಹೇಳಿದ್ದೆ ನಿಮಗೆ, ನಮ್ಮಲ್ಲಿ ಡೆಮೋಕ್ರಸಿ ಇದೆ. ಹೌ ಮೆನಿ ಆಫ್ ಯು ಆರ್ ಹ್ಯಾಪಿ ದಟ್ ವಿ ಹ್ಯಾವ್ ಎ ಡೆಮೋಕ್ರಸಿ ಅಂತ ಹೇಳಿದಾಗ most of the time we will get an answer that no, we are not happy with the democracy, or some of them they say that yes, of course they are happy with the democracy, but they are not happy, or they are not volunteer here to involve in politics. ರಾಜಕೀಯ ಅವರಿಗೆ ಬೇಡವಾಗಿದೆ, ಆದರೆ ಪ್ರಜಾಪ್ರಭುತ್ವ ಬೇಕಾಗಿದೆ. ಬಟ್ ವಾಟ್ ಎಕ್ಸ್ಟೆಂಟ್ ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ಪಾಲಿಟಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟರ ಮಟ್ಟಕ್ಕೆ ಅವರು ತಮ್ಮನ್ನು ತಾವು ರಾಜಕೀಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮಹತ್ವವನ್ನು ಪಡ್ಕೊಳ್ತಾ ಹೋಗುತ್ತೆ. ಬಿಕಾಸ್ ಟುಡೇ ಇನ್ ಇಂಡಿಯಾ ದಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದ ಗವರ್ನಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಪಾರ್ಟಿಸಿಪೇಟರಿ ಡೆಮೋಕ್ರಸಿ. ಭಾಗವಹಿಸುವಿಕೆಯ ಪ್ರಜಾಪ್ರಭುತ್ವ ಅಂತ ಕರಿತೀವಿ, ಎಲ್ಲರಿಗೂ ಭಾಗವಹಿಸುವ ಅವಕಾಶವನ್ನು ಕೊಟ್ಟಿರುವ ಒಂದು ಕಾರಣಕ್ಕಾಗಿ. ಹಾಗಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಯಾವ ಕಾರಣಕ್ಕಾಗಿ ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದ್ದೀವಿ, ಯಾವ ಪ್ರಜಾಪ್ರಭುತ್ವ ಸರ್ಕಾರ ನಮ್ಮಲ್ಲಿದೆ, ಯಾರು ಅವರ ಅಧಿಕಾರಗಳು ಏನೇನು, ಅಧಿಕಾರದ ಒಂದು ಮಿತಿಗಳೇನು ಅನ್ನೋದು ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಟ್ ಎನೇಬಲ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಪ್ರಾಬ್ಲಮ್ಸ್ ಆ್ಯಂಡ್ ನೀಡ್ಸ್. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳೇನು, ಪ್ರಜಾಪ್ರಭುತ್ವದಲ್ಲಿರತಕ್ಕಂಥ ಸಮಸ್ಯೆಗಳೇನು, ಜನರು ಯಾವ ಸಮಸ್ಯೆಗಳಿಗೆ ಗುರಿಯಾಗ್ತಾ ಇದ್ದಾರೆ, ಅದಕ್ಕೆ ಅವರಿಗಿರಬೇಕಾಗಿರತಕ್ಕಂಥ ಅವರಿಗೆ ಯಾವ ಅವಶ್ಯಕತೆಗಳಿದೆ, ಅವಶ್ಯಕತೆಗಳನ್ನು ಪೂರೈಸುವ ಮಾರ್ಗವನ್ನು ಸಹ ಅಧ್ಯಯನ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ವಾಟ್ ವಿ ಹ್ಯಾವ್ ಲರ್ನ್ಡ್, ವಾಟ್ ಈಸ್ ಆ್ಯಂಡ್ ವಾಟ್ ಔಟ್ ಟು ಬಿ, ಹೇಗಿದೆ, ಏನಾಗಬೇಕಾಗಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್ಸ್. ಏನಾಗಬೇಕು ಅಂತ ಹೇಳಿದಾಗ ಇಟ್ ಈಸ್ ನನ್ ಅದರ್ ದ್ಯಾನ್ ದ ಸೊಲ್ಯೂಷನ್ಸ್. ವಾಟ್ ಈಸ್ ಅಂತ ಹೇಳಿದಾಗ ವಾಟ್ ಈಸ್ ದ ಪ್ರೆಸೆಂಟ್ ಪ್ರಾಬ್ಲಮ್ಸ್. ದಟ್ ಆಲ್ಸೋ ವಿ ಕ್ಯಾನ್ ಟೇಕ್ ಅಪ್ ಆಸ್ ಅನ್ ಎಕ್ಸಾಂಪಲ್.
ಇಟ್ ಆಲ್ಸೋ ಪ್ರೊವೈಡ್ಸ್ ಅಸ್ ದಿ ನಾಲೆಡ್ಜ್ ಆಫ್ ವರ್ಲ್ಡ್ ಕಾನ್ಸ್ಟಿಟ್ಯೂಷನ್ಸ್. ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶಗಳಲ್ಲಿ ನಮಗೆ ಯಾವ ಒಂದು ಸಂವಿಧಾನವನ್ನು ಅವರು ಅಳವಡಿಸ್ಕೊಂಡಿದ್ದಾರೆ, ಯಾವ ಸಂವಿಧಾನಗಳು ಅಂತ ಹೇಳಿದಾಗ ವಿ ಕಮ್ ಅಕ್ರಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ವಿಚ್ ಕಾನ್ಸ್ಟಿಟ್ಯೂಷನ್ಸ್ ಡು ವಿ ಹ್ಯಾವ್ ಇನ್ ಇಂಡಿಯಾ? ಭಾರತದಲ್ಲಿರತಕ್ಕಂಥದ್ದು ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನ, ವಿಚ್ ಇಸ್ ಅ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಬಹಳ ಬಲ್ಕಿಯಸ್ಟ್, ಲೆಂಥಿಯಸ್ಟ್ ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಭಾರತದಲ್ಲಿರತಕ್ಕಂಥ ಸಂವಿಧಾನ ಆನೆಗಾತ್ರವಾಗಿದೆ ಅಂತಲೂ ಸಹ ನಾನು ಹೇಳ್ತಾರೆ. ಸೊ ಈ ನಾಲೆಡ್ಜನ್ನ ನಮಗೆ ಕೊಡ್ತಾ ಹೋಗುತ್ತೆ. ವೈ ಡು ವಿ ಹ್ಯಾವ್, ವಾಟ್ ಹ್ಯಾಪನ್ಸ್ ಇಫ್ ವಿ go and adopt the unwritten constitution? So we will get the complete ideas about what is a written constitution, what is unwritten constitution, what is rigid constitution, flexible constitutions, etc. ಎಲ್ಲ rigidity, flexibility. So in India we can say that in the Indian constitution is a written constitution and it is the combination of both rigidity and the flexibility ಅಂತಲೂ ನಾವು ಹೇಳ್ತಾ ಹೋಗ್ಬೋದು. Because of we have a special procedure here to amend the constitution. It is not that easier to amend the constitution, though it is a written constitution. We can't say that we cannot change. So we can change, but through the special procedure to amend the same thing. So that is how ಈ ಎಲ್ಲ ಕಾರಣಕ್ಕೆ ಇವೆಲ್ಲದರ ಅಧ್ಯಯನವನ್ನು ನಾವೆಲ್ಲಿ ಮಾಡ್ತಾ ಹೋಗ್ತೀವಿ. We are able to study about all these things, we'll get all these informations, the knowledge, what to do, what not to do, what is happening today, etc. We learn only in studying political science. That is why the studying of the political science is very, very important. It plays a significant role too. So what is next? Why it is important? It prepares us for better future and is also for a source of international understanding. It also, like, we know that what is more important, better future, ನಮಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಏನು ಅನ್ನೋದು ನಾವು ವಿ ಆರ್ ಏಬಲ್ ಟು ಅನಲೈಸ್ ಇಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನಮ್ಮ ದೇಶ ಎಲ್ಲಿ ನಿಂತಿದೆ, ನಮಗೆ ಏನಾಗಬೇಕಾಗಿದೆ, ಬೇಕು ಬೇಡಗಳನ್ನು ನಿರ್ಧಾರ ಮಾಡತಕ್ಕಂಥ ಅಥವಾ ಜನರಿಗೆ ಅರ್ಥ ಮಾಡಿಸತಕ್ಕಂಥ ಒಂದು ಕೆಲಸವನ್ನು ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದರ ಮುಖಾಂತರ ತಿಳ್ಕೊಳ್ತಾ ಹೋಗ್ತೀವಿ. And also the better realization of the rights and duties is possible through studying political science. They say that how to realize the rights, it is realization ಮಾಡಬೇಕು. ನಮಗಿರತಕ್ಕಂಥ ಹಕ್ಕುಗಳೇನು, ನಾವು ಆ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದೀವ. Every time we talk only about the rights, and every time we forget about the duties. We never speak about the duties at all. But the political science make us to understand, realize both the rights and the duties. Also, we say that the right to speech and expression is absolute freedom of every citizen. Definitely not. Because the minute you enjoy your absolute right to speech and expression with whom you are communicating, even he or she, whoever it is, even they will be enjoying the same. There's a reason we should know what are our duties, what I am speaking about. ನಾನು ಏನನ್ನ ಮಾತಾಡ್ತಾ ಇದ್ದೀನಿ, ಯಾರ ಬಳಿ ಮಾತಾಡ್ತಾ ಇದ್ದೀನಿ, ನಾನು ಯಾವ ಹಕ್ಕನ್ನು ನಾನು ಹೇಳಿದ್ದು ನನ್ನ ಹಕ್ಕು ಅಂತ ಹೇಳ್ತಾ ಇದ್ದೀನೋ ಅದೇ ಹಕ್ಕನ್ನು ಬೇರೆಯವರು ಸಹ ಎಂಜಾಯ್ ಮಾಡ್ತಿರ್ತಾರೆ. That is the reason the study of the political science makes you people understand about the rights, the role of the rights, the importance of the rights, and also about your own duties. Duties towards what? Duties about your own personality development. What are your contributions towards the national development, etc. It enables the citizens to comprehend their responsibilities. Of course, when I talk about the duties, I should speak about the responsibilities also. What are my responsibilities here? It is not like I'll speak about only the rights and duties and I'll forget about the responsibility. The responsibilities, it comes the minute you follow the rules and regulation. That is your not only the duty, that is your responsibility too. How to take up the responsibilities, even costing your own duties. The responsibilities as voting, right to vote is also the responsibilities. The citizens to comprehend their responsibilities.
it is undertaking or understanding the role you are supposed to play in politics. What kind of roles and you had to perform in the society. So that is about comprehend. ಎಲ್ಲ ಜವಾಬ್ದಾರಿಗಳನ್ನು ಒಬ್ಬ ಒಬ್ಬ ಪ್ರಜೆಯಾಗಿ ನಿನ್ನ ಜವಾಬ್ದಾರಿಗಳು ಏನಿರುತ್ತೆ. As we have celebrated we speak about the unity, we speak about the integrity also. So we had to protect each and every race, the religion, language, all these things we had to respect. So these things are the one which has been totally included in the same thing. The study of political science, one can understand the different ideologies existing in the society. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ ಯಾವ ಅಂದರೆ ವಿ ಕಮ್ ಅಕ್ರಾಸ್ ದಿ ಡಿಫ್ರೆಂಟ್ ಐಡಿಯಾಲಜೀಸ್, ಬೇರೆ ಬೇರೆ ಐಡಿಯಾಲಜಿ ಸಿದ್ಧಾಂತಗಳನ್ನು ನಾವು ನೋಡ್ತಾನೆ ಹೋಗ್ತೀವಿ. The political science makes us to understand about the different ideologies too. What are those ideologies here? It might be ideologies like political parties. Each and every political party has its own ideology. When you take an example about the national political parties like Congress, it might be BJP, it might be CPI, CPM, JP, SJP. ಯಾವುದೇ ಒಂದು ಪಕ್ಷವನ್ನು ನೀವು ತೆಗೆದುಕೊಂಡಾಗ ಆ ಪಕ್ಷಗಳಿಗೆ ತನ್ನದೇ ಆದಂತಹ ಸಿದ್ಧಾಂತಗಳನ್ನದು ಇದ್ದೇ ಇರುತ್ತೆ. So we are better able to differentiate the ideologies. ನಾವು ಬೇರೆ ಬೇರೆ ಏನೇನು ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾರೆ ಅದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಆ್ಯಂಡ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೋದು. ಇವರ ಸಿದ್ಧಾಂತ ಹೀಗಿದೆ, ಮತ್ತೊಂದೊಬ್ಬರ ಸಿದ್ಧಾಂತ ಈ ರೀತಿಯಾಗಿದೆ. ಸೊ ದಟ್ ಹೆಲ್ಪ್ಸ್ ಅಸ್ ಟು ಟೇಕ್ ಎ ಡಿಸಿಷನ್ಸ್, especially even for the leaders also to make their own decisions also, or in the decision making theories also we are going to learn in the political theory in the next ಇದರಲ್ಲಿ ನೀವು ಅದನ್ನು ಓದ್ತಾ ಹೋಗ್ತೀರಾ. So we are able to understand the different ideologies existing in the society only through studying of the political science. So because of these reasons we are able to say that the political science is very very important. So the next is about what else. ಬೇರೆ ಯಾವ ಕಾರಣಕ್ಕೆ ಇಲ್ಲಿ ರಾಜ್ಯಶಾಸ್ತ್ರ ಅನ್ನೋದು ತನ್ನ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ, ಇಟ್ ಪ್ರೊವೈಡ್ಸ್ ನಾಲೆಡ್ಜ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಥ್ರೂ ವಿಚ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್. I think all are aware about Article 32. It is about the constitutional remedies. So constitutional remedies anta ಹೇಳಿದಾಗ whenever somebody is violated your own fundamental rights, the constitution itself, it protects our own rights through the constitutional remedies. So we come across the different constitutional remedies which has been given in the constitution. ಓಕೆ, ಸೊ ವಾಟ್ ಆರ್ ದೋಸ್? ನೀವು ಮೋಸ್ಟ್ಲಿ ಕೇಳಿರ್ತೀರಾ ಅನಿಸುತ್ತೆ. ನಮಗೆ ಸಂವಿಧಾನ ಪರಿಹಾರಾತ್ಮಕ ಹಕ್ಕು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಅದ್ರ ಬಗ್ಗೆನೂ ಸಹ ನಮಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದು ರಾಜ್ಯಶಾಸ್ತ್ರ. ಯಾವ ರೀತಿಯ ಜ್ಞಾನವನ್ನು ಇದು ಕೊಡುತ್ತೆ ಅಂತ ಹೇಳಿದಾಗ, ಸೊ ಇಟ್ ಈಸ್ ದ ಫಸ್ಟ್ ಪಾಯಿಂಟ್ ಹಿಯರ್. ಇಟ್ ಈಸ್ ಅಬೌಟ್ ದ ಹೆಬಿಯಸ್ ಕಾರ್ಪಸ್. ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದ ಹೆಬಿಯಸ್ ಕಾರ್ಪಸ್. ಸೊ ಅದರ ಮುಖಾಂತರ ಹೆಬಿಯಸ್ ಕಾರ್ಪಸ್ ಅಂದರೆ ಸಂವಿಧಾನ ಹೇಗೆ ನಮಗೆ ಪೂರ್ತಿಯಾಗಿ ಸಂವಿಧಾನ ಪರಿಹಾರಾತ್ಮಕ ಹಕ್ಕುಗಳನ್ನು ಯಾವುದರ ಮುಖಾಂತರ ಕೊಡುತ್ತೆ ಅನ್ನೋದಕ್ಕೆ ಅದು ಒಂದು ಎಕ್ಸಾಂಪಲ್ ಆಗಿ ಬರುತ್ತೆ. ದಿ ನೆಕ್ಸ್ಟ್ ಪಾಯಿಂಟ್ ಈಸ್ ಅಬೌಟ್ ಆಫ್ಟರ್ ದಿಸ್ ಹೆಬಿಯಸ್ ಕಾರ್ಪಸ್ ಆದಮೇಲೆ ಬರತಕ್ಕಂಥದ್ದು ಸರ್ಟಿಯೋರಾರಿ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸರ್ಟಿಯೋರಾರಿ, ಹೆಬಿಯಸ್ ಕಾರ್ಪಸ್ ಆ್ಯಂಡ್ ಆಲ್ಸೋ ಪ್ರಹಿಬಿಷನ್ ಅನ್ನೋದು ಇನ್ನೊಂದು ಬರುತ್ತೆ. ಸೊ ಇವೆಲ್ಲನೂ ಸಹ ನಾನು ಆರ್ಟಿಕಲ್ 32ನಲ್ಲಿ ಬರತಕ್ಕಂಥ ಕೆಲವೊಂದು ರೆಮಿಡೀಸು ಟು ಪ್ರೊಟೆಕ್ಟ್ ಅವರ್ ಓನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ಅಬೌಟ್ the students learn about the actual working of administration. Actual working of the administration ಅಂತ ಹೇಳಿದಾಗ the terms of the civil service here, it might be about the leadership, planning, coordination, organization, etc. So it is completely about the public administration and also about the political administration. ಸೊ ಅದ್ರ ಬಗ್ಗೆನೂ ಸಹ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಲೀಡರ್ಶಿಪ್ ಅಂತ ಹೇಳಿದಾಗ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೂ ಇಸ್ ಅ ಲೀಡರ್ ಆಫ್ ದ ನೇಷನ್. ಪೊಲಿಟಿಕಲ್ ಲೀಡರ್ಶಿಪ್ ಇರಬಹುದು, ಬ್ಯೂರೋಕ್ರಾಟಿಕ್ ಲೀಡರ್ ಇರಬಹುದು,
and how he has been elected and how he has been selected, etc. We are going to learn in this particular through studying political science. Planning also how to what is an importance of the planning, ಯೋಜನೆ ಅನ್ನೋದು ಏಕೆ ಬೇಕಾಗಿದೆ, etc. also we learn in through studying the political science. And also it is about the coordination, ನಾವು ಸಹಕಾರವನ್ನು ಹೇಗೆ ಕೊಡ್ತಾ ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾವು ಇದರಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಆ್ಯಂಡ್ ಆರ್ಗನೈಸೇಷನ್, ಸಂಘ ಸಂಸ್ಥೆಗಳ ಬಗ್ಗೆನೂ ಸಹ ಗೊತ್ತಾಗ್ತಾ ಬರುತ್ತೆ. ಇಟ್ ಆಲ್ಸೋ ಹೆಲ್ಪ್ ಸಿಟಿಸನ್ಸ್, ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಬ್ಯೂರೋಕ್ರಾಟ್ಸ್ ಟು ಡಿಸ್ಚಾರ್ಜ್ ದೇರ್ ಡ್ಯೂಟೀಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಆಲ್ಸೋ ಎಫೆಕ್ಟಿವ್ಲಿ. ಪ್ರಜೆಗಳಿಗೋಸ್ಕರ ಪ್ರಜೆಗಳು ಮತ್ತು ರಾಜಕೀಯವಾಗಿರತಕ್ಕಂಥ ಆಡಳಿತಗಾರರು, ನಮ್ಮ ನೌಕರಶಾಹಿ ವರ್ಗ ಹೇಗೆ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಸಹ ನಮಗೆ ನಾವು ಇದರಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಆ್ಯಂಡ್ ಇಟ್ ಈಸ್ ಓನ್ಲಿ ಪೊಲಿಟಿಕಲ್ ಸೈನ್ಸ್ ಇನ್ ವಿಚ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಪಾಲಿಟಿಕ್ಸ್ ವಿಲ್ ಬಿ ಸ್ಟಡಿಡ್ ಇನ್ ಡೀಟೈಲ್. Even the other political institutions, when you take an example about the pressure groups, it might be when you take an example about the public opinion, all other institutions, whatever it comes, etc., we learn only in the political science. So the study of political parties, public opinion, I just repeated this one. Opinion helps citizens in making decision, especially during the elections. And how it is elections ಅಂತ ಹೇಳಿದಾಗ ಹೇಗೆ ಅವರು ಎಲೆಕ್ಷನ್ಸಲ್ಲಿ ವರ್ತನೆಯನ್ನು ಮಾಡ್ತಿರ್ತಾರೆ, ವರ್ತನೆಯ ಮುಖಾಂತರನೂ ಸಹ ನಾವು ತಿಳ್ಕೊಳ್ತಾ ಬರ್ತೀವಿ. ಇಟ್ ಆಲ್ಸೋ ಎನ್ರಿಚಸ್ ದ ನಾಲೆಡ್ಜ್ ಆಫ್ ದ ರೀಡರ್ಸ್. ಯಾರ್ಯಾರು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೋ ಅವರಿಗೆ ಬಹಳ ಜ್ಞಾನವನ್ನು ಇದು ಒದಗಿಸಿಕೊಡ್ತಾ ಬರುತ್ತೆ. ಏನೆಲ್ಲ ನಾವೀಗ ಪಾಯಿಂಟ್ ಔಟ್ ಮಾಡಿದ್ದೀವಿ ಅದೆಲ್ಲದರ ಒಂದು ಜ್ಞಾನವನ್ನು ಇದು ನಮಗೆ ಒದಗಿಸಿಕೊಡ್ತಾ ಬರುತ್ತೆ. ಇಟ್ ಟೀಚಸ್ ಕೋಆಪ್ರೇಷನ್, ಕೋಆರ್ಡಿನೇಷನ್ ಆ್ಯಂಡ್ ಆಲ್ಸೋ ಟಾಲರೆನ್ಸ್. ಸಹಕಾರ ಮತ್ತು ಕೋಆರ್ಡಿನೇಷನ್ ಎಲ್ಲನೂ ಸಹ ಹೇಗಿರಬೇಕು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಇಟ್ ಆಲ್ಸೋ ಹೆಲ್ಪ್ಸ್ ಇಂಡಿವಿಜುವಲ್ಸ್ ಟು ಅನಲೈಸ್, ಕಂಪೇರ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ದ ಎಲೆಕ್ಟ್ರಲ್ ಸಿಸ್ಟಮ್. See, this is only the political science which helps the readers and even the students of political science to analyze the entire situation. So there is no question of sticking on to any one of the political party here. You can choose your own political parties and also why it is important, what is an ideology and how it is differentiated, etc. We are going to learn, and this is only political science which helps us to analyze the things, the present situations, what to do, what not to do, etc. We are going to learn only through the studying political science. And it also helps us to understand about the comparisons. It helps us to make the comparisons also. What kind of comparisons can we make here? When you take an example about the present government and the previous governments also, when you take an example, or which political party has formed the government and how was the administration in the particular, like I'm able to take an example here. ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಸಮ್ಮಿಶ್ರ ಸರ್ಕಾರಗಳ ಎಕ್ಸಾಂಪಲನ್ನು ನಾನು ತೆಗೆದುಕೊಳ್ತೇನೆ. ಇದನ್ನು ತೆಗೆದುಕೊಂಡಾಗ ವಾಜಪೇಯಿ ಅವರ ಒಂದು ಕಂಪ್ಲೀಟ್ ಆಗಿರತಕ್ಕಂಥ ಒಂದು ಟರ್ಮ್, ಇಟ್ ಮೈಟ್ ಬಿ ಅಬೌಟ್ ಟೇಕ್ ಎನ್ ಎಕ್ಸಾಂಪಲ್ 1999 2004ವರೆಗೂ ಇದ್ದಂತಹ ಒಂದು ಸರ್ಕಾರ ಅನ್ನೋದು ಹೇಗಿತ್ತು. ತದನಂತರ ಬಂದಂತಹ UPA-1 ಅವರು, ಕಾಂಗ್ರೆಸ್ ಲೆಡ್ UPA ಅಂತ ಕರಿತೀವಿ, ಆ ಸರ್ಕಾರ ಹೇಗೆ ಇತ್ತು, ದಟ್ ಈಸ್ ಬಿಟ್ವೀನ್ 2004 to 2009. ಸೊ ಈ ಕಂಪ್ಯಾರಿಸನ್ಸ್ನ ನಾವು ಮಾಡಿದಾಗ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಸಿಚುಯೇಷನ್ಸ್ ಇನ್ ಅ ಬೆಟರ್ ವೇ. ಸೊ ದಿಸ್ ಇಸ್ ಓನ್ಲಿ ಥ್ರೂ ಸ್ಟಡಿಂಗ್ ಪೊಲಿಟಿಕಲ್ ಸೈನ್ಸ್ ಇಟ್ ಹ್ಯಾಪನ್ಸ್ ದಟ್ ವಿ ಆರ್ ಏಬಲ್ ಟು ಅನಲೈಸ್ ದ ಥಿಂಗ್ಸ್, ವಿ ಆರ್ ಏಬಲ್ ಟು ಕಂಪೇರ್ ದ ಗವರ್ನಮೆಂಟ್ಸ್ ಆಲ್ಸೋ, ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸೆಟ್ರಾ in this particular point. And also the electoral system, what kind of electoral system do we have in India? Electoral system anta ಹೇಳಿದಾಗ I am not talking about the electoral politics, but I am also talking about the electoral system which is through how it is working, ಹೇಗೆ ವರ್ಕ್ ಮಾಡ್ತಾ ಇದೆ. Taking a very good example that in Indian electoral system we come across that we have an election commission. It is linked with the delimitation commission also, which the elections will be conducted based on the report which has been given by the delimitation commission. ಓಕೆ, ಸೊ ಅದು ಹೇಗೆ ನಾವು ಕೆಲಸವನ್ನು ಮಾಡಬೇಕು, ಹೌ ಇಟ್ ಈಸ್ ಕಂಪ್ಲೀಟ್ಲಿ ಸ್ಟ್ರಕ್ಚರ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನಾವು ರಚನೆ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಅಧ್ಯಯನವನ್ನು ಮಾಡಲಿಕ್ಕೂ ಸಹ ನಮಗಿದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋ. So finally what I can say in this session, no, of course there are many more things to learn in the importance of
ಪೊಲಿಟಿಕಲ್ ಸೈನ್ಸ್ ಬಹಳಷ್ಟು ಇರುತ್ತೆ. ಅದರಲ್ಲಿ ತೆಗೆದುಕೊಳ್ತಾ ಹೋಗಬೇಕು ಅಂತ ಹೇಳಿದಾಗ ಇದರಲ್ಲಿ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಸೇಯಿಂಗ್ ದಟ್ the state and the government is possible. We are able to understand, learn many more things about the state and government only through studying the political science. Importance of political science as a guide to social policy and decision making is increasing day by day. It is one of the most important guides. Studying the political science is a guide, especially whenever you make the policies and the programs in the government, and while taking the decisions also. Decision making, it is very very important. What we come across, decision making theory in administration is not the easiest task to take up, especially when we are going through the coalitions in India. coalitions, ಸಮ್ಮಿಶ್ರ ಸರ್ಕಾರಗಳಿದ್ದಂತಹ ಸಂದರ್ಭದಲ್ಲಿ ನಿರ್ಧಾರಗಳನ್ನು ಮಾಡೋದು ಬಹಳ ಈಸಿ ಅಥವಾ ಸುಲಭದ ಕೆಲಸವಾಗಿಲ್ಲ. ಓಕೆ, so that is what we are supposed to do here. And also political science is the base for the entire administration. Political science ಅನ್ನೋದು ಇಡೀ ಒಂದು ರಾಜಕೀಯಕ್ಕೆ ಆಡಳಿತಕ್ಕೆ, ರಾಜಕೀಯ ಆಡಳಿತ ಇರ್ಬೋದು, ಆಡಳಿತಕ್ಕೆ ನಮಗೆ ಇದು ಪೂರ್ತಿಯಾಗಿ ಒಂದು ಬೇಸ್ ಆಗಿ ಇದು ನಿಂತ್ಕೊಂಡಿದೆ ಅಂತಲೂ ಸಹ ನಾವು ಹೇಳ್ತೀವಿ. So finally I'll say that the political science is very very important, as the main thing here it is about, I should say and repeat once again, about the right to constitutional remedies, especially for the common people like us here, which helps us, where the constitutional remedies has been protected by the Supreme Court through issuing the various writs for us, the directions, the orders which has been given here to protect our own fundamental rights. So in the name of habeas corpus, mandamus, prohibition, quo warranto, etc. So ನಮಗೆ ಸುಪ್ರೀಂ ಕೋರ್ಟೇ ನಮಗೆ ಇದೆ, who is protecting the constitution and how it is important. When I speak about the ಸಂವಿಧಾನ and how it is important, etc., we are going to learn in the other session. So thank you all for listening to me, and I hope you are able to understand little bit about the importance of the political science. Thank you again.